ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮುದ್ದೇನಹಳ್ಳಿ ಗ್ರಾಮದ ಮಂಗಳಕಟ್ಟೆ ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಶ್ರೀನಪ್ಪ ಎಂ ಅವರು ಕೆರೆಗೆ ಬಾಗಿನ ಅರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ನಾಮಫಲಕ ಅನಾವರಣ ಮಾಡಿದರು. ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಡಿ ಅವರು ಕೆರೆ ಹಸ್ತಾಂತರವನ್ನು ಕೆರೆ ಸಮಿತಿಯ ಪದಾಧಿಕಾರಿಗಳಿಗೆ ಮಾಡಿದರು. ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗಾಧರಯ್ಯರವರು ಉಪಸ್ಥಿತರಿದ್ದರು. ಕೆರೆ ಸಮಿತಿ ಅಧ್ಯಕ್ಷರಾದ ಮರುಳ ಸಿದ್ದಪ್ಪನವರು ಸಭೆಯ ಅಧ್ಯಕ್ಷತೆ ವಹಿಸಿದರು. ಕೆರೆಯ ಅಭಿಯಂತರರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು, ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಸ್ವಸಹಾಯ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಶ್ರೀರಂಗ. ಸಮಿತಿಯ ನಿಗಮದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಮುರಳೀಧರ ಹಾಲಪ್ಪ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ತುಮಕೂರು ಜಿಲ್ಲೆಯ ನಿರ್ದೇಶಕರು ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಮಾಹಿತಿ ಮತ್ತೆ ಮಾರ್ಗದರ್ಶನ ಕೊಡುವಂತಹ ದಿನೇಶ್ ಟಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಈ ಭಾಗದ ಒಂದು ಅಮೃತಂಗಮಯ ಓಂ ಶಾಂತಿ ಶಾಂತಿ ಲೋಕ ಸಮಸ್ತ ಸುಖಿನೋ ಭವಂತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ದೀರಿ. ಈಗ ಇದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಜೊತೆಗೆ ಪಶು ಪಕ್ಷಿಗಳಿಗೆ, ನಮ್ಮ ಹಸು, ಎಮ್ಮೆ, ಕುರಿಗಳಿಗೆ, ಮೇಕೆಗಳಿಗೆ ಪ್ರತಿಯೊಂದಕ್ಕೂ ಇದರಿಂದ ಅನುಕೂಲ ಆಗ್ತಿರೋದ್ರ ಜೊತೆಗೆ ಭೂಮಿ ಸುತ್ತಮುತ್ತ ಫಲವತ್ತಾಗೋದ್ರು. ಇಷ್ಟು ನೀವು ಹೇಳ್ತಾ ಬಂದ್ರೆ ಇಷ್ಟು ಟ್ರ್ಯಾಕ್ಟರ್ ಇಲ್ಲಿಂದ ಲೋಡು ಹೊರಗಡೆ ಹೋಯ್ತು ಮಂಡಿದು ಅಂತೇಳಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ. ಕೆರೆಗಳು ಕೋಡಿ ಬಿತ್ತು ಅಂತೀವಿ ನಾವು. ಮಳೆ ಸಣ್ಣ ಸಣ್ಣ ಮಳೆಗೂ ಕೋಡಿ ಬಿತ್ತು ಅಂತೀವಿ. ಆ ಹೂಳು ಎಷ್ಟು ತುಂಬಿರ್ತದೆ ಅಂತ ಹೇಳಿದ್ರೆ ಆ ಕೆರೆ ವಿಸ್ತೀರ್ಣ ಎಷ್ಟಿರ್ತದೆ ಅದರ ಡಬ್ಬಲ್ ಮಣ್ಣು ಅಲ್ಲೇನೆ ತುಂಬಿಕೊಂಡಿರ್ತದೆ. ನಾವುಗಳು ಅದನ್ನ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕಡೆ ರೈತರುಗಳನ್ನ, ಆ ಗ್ರಾಮಸ್ಥರು ನಾವು ವಿಶ್ವಾಸಕ್ಕೆ ತಗೊಂಡು ಕಾರ್ಯರೂಪಕ್ಕೆ ನಾವು ಮುಂದಕ್ಕೆ ಹೋದ್ರೆ, ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಒಂದೆಲ್ಲಾದ್ರೂ ರುದ್ರಭೂಮಿ ನಾವೇನಾದ್ರೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ನೋಡ್ತೀವಿ. ಒಂದು ದೇವಸ್ಥಾನವನ್ನ ಒಂದು ಮಾಸ್ ಮ್ಯಾರೇಜ್ ಮಾಡಬೇಕು ಅಂತ ಹೇಳಿದ್ರೆ ಪೂಜ್ಯರ ಕಡೆ ನಾವು ನೋಡ್ತಾ ಇದ್ದೀವಿ. ಶಾಲೆಗಳು ಏನಾದ್ರೂ ಅದು ಕಟ್ಟಡಗಳಾಗಬೇಕು, ಶೌಚಾಲಯ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮಾತೃಶ್ರೀ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ ಸಂಪೂರ್ಣವಾಗಿ ನಮ್ಗೇನಾದ್ರೂ ಊರಲ್ಲಿ ಏನಾದ್ರೂ ಕುಡಿತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಮೊರೆ ನಾವು ಹೋಗ್ತಾ ಇದ್ದೀವಿ. ಇಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದಾರಲ್ಲ. ನೀವು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಂಗಳಕಟ್ಟೆ ಕೆರೆಯನ್ನ ಸುಮಾರು 8 ಲಕ್ಷ ರೂಪಾಯಿ ಮೊತ್ತದಲ್ಲಿ ಪೂಜ್ಯರು ಹಣವನ್ನ ಮಂಜೂರು ಮಾಡಿದ್ರು. ಈ ವರ್ಷದ ಈ ಕೆರೆಯನ್ನ 8 ಲಕ್ಷ ಮೊತ್ತದಲ್ಲಿ ಈ ಕೆರೆಯನ್ನ ನಾವು ಪುನಶ್ಚೇತನವನ್ನ ಮಾಡಿದ್ದೇವೆ. ಇವತ್ತು ನಮ್ಮ ಈ ಭಾಗದಲ್ಲಿ, ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದುವರೆಗೆ ಸುಮಾರು 5 ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದೇವೆ. ಸುಮಾರು ಇದು 6ನೇ ಕೆರೆ. ಇವತ್ತು ನಾವು ಈ ಕೆರೆಯನ್ನ ಹಸ್ತಾಂತರ ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ತುಮಕೂರು ಒಂದು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು 58 ಕೆರೆಗಳನ್ನ
ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನ ಮಾಡಿರುವಂತ ತಮ್ಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಸುಮಾರು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ 856 ಕೆರೆಗಳನ್ನ ಇವತ್ತು ಪುನಶ್ಚೇತನವನ್ನ ಮಾಡಿರುವಂತದ್ದು. ಜೊತೆಗೆ ಇದುವರೆಗೆ ಈ ಕೆರೆ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಪೂಜ್ಯರು ಅನುದಾನ ಮೊತ್ತವನ್ನ ನೀಡಿರುವಂತದ್ದು ಸುಮಾರು 55 ಕೋಟಿ ರೂಪಾಯಿ ಅನುದಾನವನ್ನ ಪೂಜ್ಯರು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಕೆರೆಗಳ ಪುನಶ್ಚೇತನಕ್ಕೆ ಅನುದಾನವನ್ನ ಪೂಜ್ಯರು ಇದುವರೆಗೆ ಮಂಜೂರು ಮಾಡಿರುವಂತದ್ದು. ಜೊತೆಯಲ್ಲಿ ಸುಮಾರು ಹೂಳನ್ನ ತೆಗೆದುಕೊಂಡಂತ ರೈತರು ಇವತ್ತು ಕೆರೆ ಪುನಶ್ಚೇತನ ಮಾಡಿದ್ರೆ ಕೆರೆ ಹೂಳನ್ನ ರೈತರು ಸುಮಾರು 1 ಲಕ್ಷದ ಆಗಮಿಸಿದರು. ಅವರು ನೋಡಿ ನಮ್ಮ ಪಂಚಾಯತಿಯಿಂದ ಎಲ್ಲ ಸಹಕಾರವನ್ನು ನೀಡಬೇಕು ಅಂತ ಹೇಳಿದಾಗ ಸಂಪೂರ್ಣ ಸಹಕಾರವನ್ನು ನಾವು ನಿಮಗೆ ನಾವು ಸಹಕಾರವನ್ನು ನೀಡ್ತೇವೆ ಅಂತ ಅವಾಗಲೇ ಆಶ್ವಾಸನೆ ಕೊಟ್ಟು ನಾವು ಅವಾಗಲೇ ಒಂದು ಸಹಿಯನ್ನು ಹಾಕಿ ಪತ್ರಕ್ಕೆ ಸಹಿಯಾಗಿ ಕೊಟ್ವಿ. ಅದು ಸುಗಮವಾಗಿ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಸುಗಮವಾಗಿ ನಡೀತು. ಯಾವುದೇ ಅಡೆತಡೆ ಇಲ್ಲದೆ ಸುಮಾರು ಸಾವಿರಾರು ಲೋಡ್ಗಳು ಮಣ್ಣನ್ನು ರೈತರು ತಮ್ಮ ತೋಟಗಳಿಗೆ ತಗೊಂಡಿದ್ದಾರೆ. ಅದರಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಮತ್ತು ಮಹಿಳಾ ಸಂಘದವರಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಬಹಳಷ್ಟು ಸಂಘಕ್ಕೆ ಲೋನ್ಗಳು ಮತ್ತೆ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಹಳಷ್ಟು ಯೋಜನೆಗಳು ಅನುಕೂಲ ಆಗಿದೆ. ಅದರಿಂದ ನಾವು ಯಾವತ್ತೂ ನಾವು ಚಿರಋಣಿ ಆಗಿರ್ಬೇಕು. ಕೆಲವು ಎಲ್ಲ ನೋಡ್ತಿದ್ದೀವಿ ಟಿವಿಲಿ ಮಾಧ್ಯಮದಲ್ಲಿ.